ಎಲ್ಲರಿಗೂ ನನ್ನ ನಮಸ್ಕಾರ. ಅರ್ಧ ಕೆಜಿ ಚಿಕನ್ನಲ್ಲಿ ತುಂಬ ಬೇಗ ಮತ್ತು ಅಷ್ಟೇ ರುಚಿಯಾಗಿ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಒಂದು ಬೌಲ್ನಲ್ಲಿ ಅರ್ಧ ಕೆಜಿ ಚಿಕನ್ 2 ಬಾರಿ ತೊಳೆದು ಹಾಕಿಕೊಳ್ಳಿ. ಇದಕ್ಕೆ 3 ಸ್ಪೂನ್ ಮೊಸರು, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಾ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಹೋಳು ನಿಂಬೆ ರಸ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ 2 ಸ್ಪೂನ್, ಬಿರಿಯಾನಿ ಪೌಡರ್ 1 ಸ್ಪೂನ್, ಒಣಮೆಣಸಿನಕಾಯಿ ಪುಡಿ 1 ಸ್ಪೂನ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಇದನ್ನು 30 ನಿಮಿಷ ರೆಸ್ಟ್ನಲ್ಲಿ ಇಡಿ. 2 ಗ್ಲಾಸ್ ಅಕ್ಕಿಯನ್ನು ತೊಳೆದು 15 ನಿಮಿಷ ನೆನೆಯಲು ಇಡಿ. ಕುಕ್ಕರ್ನಲ್ಲಿ 3 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿ. ಇದಕ್ಕೆ ಅರ್ಧ ಸ್ಪೂನ್ ಸೋಂಪು, 2 ಪಲಾವ್ ಎಲೆ, ಚಕ್ಕೆ 1 ಇಂಚು, ಸ್ಟಾರ್ ಹೂವು 1, ಏಲಕ್ಕಿ 2, ಜಾಪತ್ರೆ ಹೂವು ಸ್ವಲ್ಪ, ಲವಂಗ 5, ಮರಾಠ ಮೊಗ್ಗು 2, ಕಲ್ಲು ಹೂವು ಸ್ವಲ್ಪ ಹಾಕಿ 1 ನಿಮಿಷ ಫ್ರೈ ಮಾಡಿ. ಇದಕ್ಕೆ ಉದ್ದವಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ. ನಾನಿಲ್ಲಿ 3 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಈರುಳ್ಳಿ ಕೆಂಪಗಾದ ನಂತರ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಇಡಿ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿ. ಉದ್ದವಾಗಿ ಹೆಚ್ಚಿದ 1 ಟೊಮೊಟೊ ಹಾಕಿ ಫ್ರೈ ಮಾಡಿ. ಈಗ ಮ್ಯಾರಿನೇಟ್ ಮಾಡಿದ ಚಿಕನ್ನನ್ನು ಹಾಕಿಕೊಳ್ಳಿ. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಎರಡು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಿ 1 ವಿಸಲ್ ಕೂಗಿಸಿ. ನಂತರ ಮತ್ತೆ ಸ್ಟವ್ ಆನ್ ಮಾಡಿ 2 ಗ್ಲಾಸ್ ನೀರು ಹಾಕಿ ನೆನೆಸಿದ ಅಕ್ಕಿಯನ್ನು ಹಾಕಿಕೊಳ್ಳಿ. ಒಂದು ಕುದಿ ಬಂದ ನಂತರ ಉಪ್ಪು, ಖಾರ ಮತ್ತು ಹುಳಿಯನ್ನು ಚೆಕ್ ಮಾಡಿ ಯಾವುದು ಕಮ್ಮಿ ಇದೆ ಅದನ್ನು ಸೇರಿಸಿಕೊಳ್ಳಿ. ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿ. ನೋಡಿದಿರಲ್ಲ, ಎಷ್ಟು ರುಚಿಯಾದ ಬಿರಿಯಾನಿ ರೆಡಿಯಾಗಿದೆ. ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.